ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಬಾಲಸಖಿ ದೇವೇಶ್ವರಂತ್. 9th ಎಕ್ಸಾಮ್ ಮುಗಿತು, 10th ಕ್ಲಾಸಿಗೆ ಬಂದ್ವಿ. 10th ಎಕ್ಸಾಮ್ ಇದ್ದಾಗನೇ ನಾವು ಓದ್ತೀನಿ, ಇನ್ನ ನಾವು ಓದೋದಿಲ್ಲ. ಇನ್ನ ಎಕ್ಸಾಮ್ ದೂರ ಅವನ ಅವಾಗ ಓದ್ತೀನಿ, ಎಕ್ಸಾಮ್ ಸಮೀಪ ಬರೋಣ. ನಾ ಟೆಸ್ಟ್ ಇದ್ದಾಗ ಅಷ್ಟೇ ಓದ್ತೀನಿ, ನಾವು ಬೇರೆ ಟೈಮ್ನಾಗ ಓದೋದಿಲ್ಲ ಅಂದ್ ಯಾರ್ಯಾರು ಅನ್ಲತ್ತಿರಲ್ಲ ಅವ್ರ ಸಲುವಾಗಿ ಈ ವಿಡಿಯೋ. ಓಕೆ, ಸೊ ಎಕ್ಸಾಮ್ ನೀವು ಚಲೋ ಸ್ಕೋರ್ ಮಾಡ್ಬೇಕಂತಂದ್ರೆ ಡೇ 1 ಇಂದಾನೇ ನೀವು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಿಮಗೆ ಒಂದು ಕ್ವಶನ್ ಕೇಳ್ಕೊಂಡು ನೋಡ್ರಿ, ಜಸ್ಟ್ ಪಾಸ್ ಆಗ್ಬೇಕಾ ಅಥವಾ ಮಿನಿಮಮ್ 75+ ಸ್ಕೋರ್ ಮಾಡಬೇಕು ಅಂತ. ಸೊ ಯಾರ್ಯಾರ 75+ ಮಿನಿಮಮ್ ಸ್ಕೋರ್ ಮಾಡಬೇಕು ಅಂತ ಅನ್ಲತ್ತೀರಿಲ್ಲ ಅವ್ರ ಸಲುವಾಗಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ 10th ಈಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್ ಅಲ್ವಾ. 10th ನಿಮ್ದು ಇಂಪಾರ್ಟೆಂಟ್ ಫೇಸ್ ಇರುತ್ತೆ ನಿಮ್ಮ ಲೈಫ್ ಇಂದು. ಸೊ ಈ ಇಂಪಾರ್ಟೆಂಟ್ ಫೇಸ್ ಸಲುವಾಗಿ ಪ್ಲಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಪ್ಲಾನಿಂಗ್ ಸಖತ್ತಾಗಿರ್ಬೇಕು. ನೀವು ಹೆಂಗ್ ಪ್ಲಾನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಕೇಳಿ. ಸ್ಟ್ರಾಂಗ್ ಫೌಂಡೇಶನ್, ಫಸ್ಟ್ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು, ರೈಟ್. ಅದ್ರ ಸಲುವಾಗಿ ನಾವು ಬ್ರಿಡ್ಜ್ ಕೋರ್ಸ್ ಕ್ಲಾಸ್ ಮಾಡ್ಲತ್ತೀವಿ, ಅದನ್ನ ಅಟೆಂಡ್ ಆಗಿ. ಸೊ ದಟ್ ನಿಮಗೆ 9th ಇಂದ 10th ನಿಮಗೆ ಕನೆಕ್ಟಿವಿಟಿ ಸಿಗುತ್ತಾ, ಎಲ್ಲಾ ಕಾನ್ಸೆಪ್ಟ್ಸ್ ಏನಿರ್ತಾವಲ್ಲ ನಿಮ್ದು ಬೇಸಿಕ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತದೆ. ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ನೀವು 10th ಎಕ್ಸಾಮ್ ನೀವು ಬರೀಲತ್ತೀರಿ ಅಂತಂದ್ರೆ ಫಸ್ಟ್ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಕ್ಲಾಸಲ್ಲಿ ನಾವೆಲ್ಲ ಏನೇನು ಕಲಿಸ್ತೀವಲ್ಲ ಎಲ್ಲದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಚಲೋ ಇರಬೇಕು. ನೀವು ಚಲೋ ಸ್ಟಡಿ ಮಾಡಬೇಕು, ಎಲ್ಲ ಚಲೋ ಡೌಟ್ಸ್ ಎಲ್ಲ ಕೇಳಿ ತಿಳ್ಕೊಬೇಕು. ಟೈಮ್ ಟೇಬಲ್ ಹಾಕೋಬೇಕು. ಬೆಸ್ಟ್ ಥಿಂಗ್ ಏನು, ಟೈಮ್ ಟೇಬಲ್. ಭಾಳ ಸ್ಟ್ರಿಕ್ಟ್ ಟೈಮ್ ಟೇಬಲ್ ಹಾಕೊಳ್ಳೋದಂತೂ ಏನು ನೆಸಸರಿ ಅಲ್ಲ. ನಿಮ್ಗೆ ಎಷ್ಟು ಆಗ್ತದೆ, ಸ್ಟಾರ್ಟಿಂಗ್ ಒಂದು 2 hours 2 to 3 hours. ಓಕೆ, ಈಗ ಏನು ಮಾಡ್ರಿ, ಜಸ್ಟ್ 2 hours ಇಂದ 3 hours ನೀವು ಓದಾಕ ಸ್ಟಾರ್ಟ್ ಮಾಡಬೇಕು. ಓಕೆ, ನೀವು ಬೆಳಿಗ್ಗೆ ಬೆಳಿಗ್ಗೆ, ನೈಟ್ ಟೈಮ್ನಾಗ ಆದ್ರೆ ನೈಟ್ ಟೈಮ್ನಾಗ ಈ ಹ್ಯಾಬಿಟ್ ಹಾಕೊಳ್ರಿ. ಇಷ್ಟು ಗಂಟೆ ನೀವು ಓದೋದು ಹ್ಯಾಬಿಟ್ ಹಾಕೊಳ್ಳಿ. ಆಮೇಲೆ ಏನು ಮಾಡ್ರಿ, ಈ ಅವರ್ಸನ್ನ ಇನ್ಕ್ರೀಸ್ ಮಾಡ್ಕೋತ ಹೋಗಿ. ಓಕೆನಾ. ಸೊ ನೋ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಓಕೆ, ಯಾವ ಸಬ್ಜೆಕ್ಟ್ ನಿಮ್ಗೆ ಹಾರ್ಡ್ ಅದ, ಯಾವ ಸಬ್ಜೆಕ್ಟ್ ನಿಮ್ಗೆ ಈಸಿ ಅದ ಅದು ನಿಮಗೆ ಗೊತ್ತಿರಬೇಕು. ಯಾವ ಸಬ್ಜೆಕ್ಟ್ ನಿಮ್ಗೆ ಹಾರ್ಡ್ ಅದಲ್ಲ ಆ ಸಬ್ಜೆಕ್ಟಿಗೆ ನೀವು ಜಾಸ್ತಿ ಟೈಮ್ ಕೊಡಬಹುದು, ಜಾಸ್ತಿ ಓದಬಹುದು. ಯಾವ ಸಬ್ಜೆಕ್ಟ್ ನಿಮ್ಗೆ ಈಸಿ ಅದ ಅದು ಚಲೋ ಓದಿ, ಅದು ಚಲೋ ನಿಮ್ದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿ ನೀವು ಅದಕ್ಕೆ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಪ್ರಾಕ್ಟೀಸ್ ಮಾಡಬೇಕು. ಬರೇ ಮ್ಯಾಥ್ಸ್ ಅಷ್ಟೇ ಅಲ್ಲ, ಬೇರೆ ಎಲ್ಲ ಲ್ಯಾಂಗ್ವೇಜ್, ಬಯೋ, ಕೆಮಿಸ್ಟ್ರಿ, ಫಿಸಿಕ್ಸ್, ಸೋಷಿಯಲ್ ಎಲ್ಲ ಸಬ್ಜೆಕ್ಟ್ ಕೂಡ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಇದಾದ ನಂತರ ಏನು ಮಾಡಬೇಕು, ಯಾವುದೇ ಒಂದು ಚಾಪ್ಟರ್ ನೀವು ಕಂಪ್ಲೀಟ್ ಆಗಿ ಮುಗಿಸ್ರಿ ಅಂತಂದ್ರೆ ಅದಕ್ಕೆ ನೀವು ರಿವೈಸ್ ಕೂಡ ಮಾಡಬೇಕು. 1 week ಆದ ನಂತರ ರಿವೈಸ್ ಮಾಡಬೇಕು, 15 days ಆದ ನಂತರ ರಿವೈಸ್ ಮಾಡಬೇಕು. ಓಕೆ, ಹಿಂಗೆ ಎಕ್ಸಾಮ್ ಬರೋವರೆಗೂ ನಿಮ್ ಕಂಪ್ಲೀಟ್ ನಿಮ್ಮ ಟೆಕ್ಸ್ಟ್ ಬುಕ್ ಏನರ ಒಂದು 20 times ರಿವೈಸ್ ಆಗಿರಬೇಕು. ಓಕೆ, 20 times ನಿಮ್ಮ ಟೆಕ್ಸ್ಟ್ ಬುಕ್ ನಿಮಗೆ ರಿವೈಸ್ ಆಗಿರಬೇಕು. ಅಂದ್ರೆ ನೀವು ಚಲೋ ಸ್ಕೋರ್ ಮಾಡಬಹುದು ಎಕ್ಸಾಮ್ನಾಗ. ಓಕೆನಾ. ಸೊ ಯಾವ ಟೆಕ್ಸ್ಟ್ ಬುಕ್ ಒಳಗೆ ಯಾವ ಪಾಯಿಂಟ್ ಎಲ್ಲದ ಅನ್ನೋದು ನಿಮ್ಗೆ ಅಷ್ಟು ಚಲೋ ಗೊತ್ತಿರಬೇಕು. ಕಂಪ್ಲೀಟ್ ಆಗಿ ಟೆಕ್ಸ್ಟ್ ಬುಕ್ ನೀವು ರೀಡ್ ಮಾಡಿದಿರಬೇಕು. ಇನ್ ಟೆಕ್ಸ್ಟ್ ಅಂಡ್ ಎಕ್ಸರ್ಸೈಸ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಬೇಕು. ಈಚ್ ಅಂಡ್ ಎವ್ರಿ ಕ್ವಶನ್ ಆನ್ಸರ್ ನಿಮಗೆ ಬರಬೇಕು. ಓಕೆನಾ. ಪ್ರಾಪರ್ ನೋಟ್ಸ್. ಇವಾಗ ನಿಮ್ಮ ಹತ್ರ ಟೈಮ್ ಭಾಳ ಅದ. ಓಕೆ, ಭಾಳ ಫ್ರೀ ಟೈಮ್ ಅದ ನಿಂಬಲ್ಲಿ. ಸೊ ಈಗ ನೀವೇನು ಮಾಡ್ಬೇಕಂತಂದ್ರೆ ನೋಟ್ಸ್ ಎಲ್ಲ ಮಾಡ್ರಿ. ಪ್ರಾಪರ್ ಆಗಿ ನೀವು ಫೇರ್ ನೋಟ್ಬುಕ್ ಎಲ್ಲ ಮಾಡ್ರಿ, ಎಲ್ಲ ಸಬ್ಜೆಕ್ಟಿಂದು. ಅದು ನಿಮ್ಗೆ ಎಕ್ಸಾಮ್ ಟೈಮ್ನಾಗ ಓದಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ನೀವು ನೋಟ್ಸ್ ಮಾಡ್ತೀರಿ, ಪ್ರಾಪರ್ ಆಗಿ ನೋಟ್ಸ್ ಮಾಡ್ತೀರಿ, ಆ ನೋಟ್ಸ್ ಓದ್ತೀರಿ. ಓಕೆ, ಆ ನೋಟ್ಸ್ ಓದಿದ ನಂತರ ನೀವೇ ತಿಳ್ಕೊಂಡು ಅದನ್ನ ಶಾರ್ಟ್ ನೋಟ್ ಆಗಿ ಕನ್ವರ್ಟ್ ಮಾಡಿ. ಯಾಕಂದ್ರೆ ಎಕ್ಸಾಮ್ ಟೈಮ್ನ ನೀವು ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಓದ್ಕೋತ ಕೂಡಕ್ ಆಗೋದಿಲ್ಲ. ಎಕ್ಸಾಮ್ ಟೈಮ್ನ ನೀವು ಆ ಶಾರ್ಟ್ ನೋಟ್ಸ್ ಅನ್ನೇ ನೀವು ಓದಬಹುದು. ಓಕೆ, ಫಾಲೋ ಯುವರ್ ಟೀಚರ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು SSLC ವೀರಾ ಬ್ಯಾಚ್ ಸ್ಟಾರ್ಟ್ ಮಾಡ್ಲತ್ತೀವಿ June 1 ಇಂದ. ಆ ಬ್ಯಾಚ್ನಾಗ ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ಇದು ಎಕ್ಸಾಮ್ನಾಗ ಬರ್ತದೆ, ಇದು ಓದ್ಕೋರಿ ಅಂತ ನಾ ಹೇಳಿನ ಅಂತ ಅನ್ಕೋರಿ. ಸೊ ನೀವು ಅದು ಓದಲೇಬೇಕು, ಅದು ಸ್ಕಿಪ್ ಮಾಡಬಾರ್ದು. ಯಾಕಂದ್ರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿ ನಿಮ್ಮ ಟೀಚರ್ಸ್ ಏನು ಮಾಡಿದಿರ್ತಾರೆ ಅದೆಲ್ಲ ಅನಲೈಸ್ ಮಾಡಿ ಅವ್ರಿಗೆ ಗೊತ್ತಿರ್ತದೆ ಏನು ಹೇಳಬೇಕು, ಏನು ಎಕ್ಸಾಮ್ನ ಬರ್ತಂತ ಅದು ಅವ್ರಿಗೆ ಏನು ಅಂದಾಜ ಇರ್ತದೆ. ಓಕೆ, ಸೊ ಯಾವಾಗಲೂ ನಿಮ್ಮ ಟೀಚರ್ ಇದು ಬರ್ತದೆ ಇದು ಓದ್ಕೋ ಅಂತ ಹೇಳಿದ್ರೆ ನೀವು ಅದು ಓದ್ಕೊಳ್ಳೇಬೇಕು, ಅದು ಎಂದು ಸ್ಕಿಪ್ ಮಾಡಬಾರ್ದು. ದಟ್ಸ್ ವೈ ಯು ನೀಡ್ ಟು ಫಾಲೋ ಯುವರ್ ಟೀಚರ್. ಓಕೆನಾ ಸ್ಟೂಡೆಂಟ್ಸ್, ಡಯಾಗ್ರಾಮ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿ, ನ್ಯೂಮರಿಕಲ್ಸ್ ಮೇಲೆ, ರಿಯಾಕ್ಷನ್ಸ್ ಮೇಲೆ ಕೂಡ ಚೆನ್ನಾಗಿ ಫೋಕಸ್ ಮಾಡಬೇಕು. ಅಲ್ಲಿ ಇಲ್ಲಿ ಹರಟೆ ಹೊಡ್ಕೋತ್ ಕೊಡೋದಿಲ್ಲ. ಇಂಟರ್ವಲ್ ಇರಲಿ, ಓಕೆ, ಅಥವಾ ಕ್ಲಾಸ್ನಲ್ಲಿ ಟೀಚರ್ಸ್ ಯಾರು ಬಂದಿಲ್ಲ ಅಂತ ಅನ್ಕೊಡ್ರಿ, ಫ್ಯಾಮಿಲಿ ಜೊತೆ ಮಧ್ಯೆ ಕೂತ್ಕೊಂಡು ಬಿಟ್ಟಿದ್ದೀರಿ ಸಂಜೆ ಕಾಲಹರಣ ಮಾಡ್ಕೋತ, ಆ ಟೈಮ್ನಾಗ ಡಯಾಗ್ರಾಮ್ಸ್, ನ್ಯೂಮರಿಕಲ್ಸ್, ರಿಯಾಕ್ಷನ್ಸ್, ಓಕೆ, ಈ ಥರ ಮಾಡಬೇಕು. ಒಂದು ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು. ನಂತರ ನಾವು ನಿಮ್ಗೆ ಸ್ಯಾಂಪಲ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್, PYQ ಇವೆಲ್ಲ ಸಾಲ್ವ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತೀವಿ. ಇವೆಲ್ಲ ಕೂಡ ನೀವು ನಮ್ಮ ಜೊತೆ ಸಾಲ್ವ್ ಮಾಡ್ತೀರಾ. ಸ್ಟಾರ್ಟ್ ನಾವ್. ಓಕೆ, ಅದರ್ವೈಸ್ ವಿಲ್ ರಿಗ್ರೆಟ್ ಲೇಟರ್. ನಾ ಎಕ್ಸಾಮ್ ಬಂದ್ಬಳಿಕೆ ಸ್ಟಾರ್ಟ್ ಮಾಡ್ತೀನಿ, ನಾ ಹೀಗೆ ಸ್ಟಾರ್ಟ್ ಮಾಡಲ್ಲ ಅಂತ ಈ ಥರ ಮೈಂಡ್ ಸೆಟ್ ಇಟ್ಕೋಬೇಡಿ. ಈಗಿನಿಂತಾನೆ ಸ್ಟಾರ್ಟ್ ಮಾಡಿ. ಓಕೆ, ಈಗಿನಿಂತಾನೆ ಸ್ಟಾರ್ಟ್ ಮಾಡಿ. ಯಾರ್ಯಾರು ಡಿಸೈಡ್ ಮಾಡಿರಿ ನಾ ಈಗಿನಿಂತಾನೆ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋರೆಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಸ್ಟಾರ್ಟ್ ನಾವ್ ಅಂತ ಕಮೆಂಟ್ ಮಾಡಿ. ಓಕೆನಾ ಸ್ಟೂಡೆಂಟ್ಸ್, ಈಗ ನಿಮ್ಮ ಹತ್ರ
ಮೇ ಇದು ನಿಮ್ದು ಮೇ ಮಂತ್ ನಡೆದದ. ಓಕೆ, ಸೊ ಮೇನಾಗ ಏನ್ ಕವರ್ ಆಗ್ಲತ್ತದ ನಿಮ್ದೆಲ್ಲ ಬ್ರಿಡ್ಜ್ ಕೋರ್ಸ್. ಓಕೆ, ನಿಮ್ ಬೇಸಿಕ್ ಎಲ್ಲ ನೀವು ಈ ಮಂತ್ನಾಗ ಸ್ಟ್ರಾಂಗ್ ಮಾಡ್ಕೋರಿ. ಓಕೆ, ಜೂನ್ ಟು ಅಕ್ಟೋಬರ್. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಸಿಲೆಬಸ್ ಏನು, ಅಕ್ಟೋಬರ್ ಟು ನವೆಂಬರ್ ನಮ್ಮ ಸಿಲೆಬಸ್ ಕಂಪ್ಲೀಟ್ ಆಗ್ತದ ಅಂತ ಅನ್ಕೊಡ್ರಿ. ಸೊ ಅಕ್ಟೋಬರ್ ಟು ನವೆಂಬರ್ ಟೀಚರ್ ಯಾವಾಗ ನಿಮ್ ಸಿಲೆಬಸ್ ಕಂಪ್ಲೀಟ್ ಮಾಡ್ತಾರ ಅಂತಂದ್ರ ಆ ಟೈಮ್ನಾಗೆ ಟೀಚರ್ಸ್ ಜೊತೆನೆ ನಿಮ್ ಸ್ಟಡಿ ಕೂಡ ಕಂಪ್ಲೀಟ್ ಆಗಿರ್ಬೇಕು. ಓಕೆ, ಅಕ್ಟೋಬರ್ ಟು ನವೆಂಬರ್ ನಿಮ್ ಸ್ಟಡಿ ಕಂಪ್ಲೀಟ್ ಆಗಿದಿರ್ಬೇಕು. ನಾ ಎಲ್ಲ ಟೀಚರ್ಸ್ ಎಲ್ಲ ಸಿಲೆಬಸ್ ಮುಗಿಸ್ಲಿ ನಾ ಆಮೇಲೆ ಓದ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಅಕ್ಟೋಬರ್ ಟು ನವೆಂಬರ್ ತರ ನಿಮ್ ಸ್ಟಡಿ ಎಲ್ಲ ನೀವು ಕಂಪ್ಲೀಟ್ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ ಏನ್ ಮಾಡ್ಬೇಕು, ಏನೇನು ಓದ್ಲತ್ತಿರಲ್ಲ ಅದೆಲ್ಲ ಎಕ್ಸಾಮ್ ಕೊಡೋದಿರ್ತದೆ. ಡಿಸೆಂಬರ್, ಜನವರಿ, ಫೆಬ್ರವರಿ ನಿಮ್ ಸೀರೀಸ್ ಎಕ್ಸಾಮ್, ನಿಮ್ ಪ್ರಿಪರೇಟರಿ ಎಕ್ಸಾಮ್. ಆ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತಾವ ಅವಾಗೆ ಓದಕ್ ಸ್ಟಾರ್ಟ್ ಮಾಡ್ತೀರಿ ನೀವು? ಇಲ್ಲಲ್ಲ. ಸೊ ನೀವು ಜಲ್ದಿ ಈಗಿನ ಹಿಡಿದ್ರೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಚಲೋ ರಿವಿಷನ್ ಕೂಡ ಮಾಡ್ಲಕ್ ಆಗ್ತದೆ. ಓಕೆ, ನೀವು ರಿವಿಷನ್ ಚಲೋ ಮಾಡಿರಿ ಅಂತಂದ್ರೆ ಕಾನ್ಫಿಡೆನ್ಸ್ ಬರ್ತದೆ. ಎಕ್ಸಾಮ್ನ ನಿಮ್ಗೆ ಅಂಜಿಕೆ ಬರಲ್ಲ, ನಿಮ್ ಸ್ಕೋರ್ ಇನ್ಕ್ರೀಸ್ ಆಗ್ತದೆ. ಓಕೆನಾ? ಸೊ ಈಗಿನಿಂದಾನೆ ನೀವು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.